ಖಾತೆಗ. ಹಲೋ ಹಲೋ ಹೇಳಿ. ನಾಗರಾಜ್ ಅವರ, ಈ ಹುಣೂರಿನಲ್ಲಿ ಗೇಟಲ್ಲಿ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಅಂತ. ಏನಾಗಿದೆ? ಅದೇ ಯಾರೋ ಅವರು 106 ವರ್ಷದಿಂದ ಪಾಪ ಅಲ್ಲಿ ರೈತರು ಇದ್ ಮಾಡ್ತಿದ್ರು. ಹೇಳಿ. ಯಾರೋ ರೌಡಿಗಳು ಅವರು ಇವರು ಬಂದ್ಬಿಟ್ಟು RIDAಗಳೆಲ್ಲ ಇದ್ ಮಾಡ್ಕೊಂಡು ಸ್ವಲ್ಪ ಏನೋ ಒಂದ್ 20 ತೆಂಗಿನ ಮರ ಬೆಳೆಸ್ಬಿಟ್ಟಿದಾರಂತ ಅಲ್ಲಿ. ಸರ್ ಅದನ್ನ ನ್ಯೂಸ್ ಮಾಡ್ಬೇಕಲ್ಲ. ಇವರು ಬನ್ನೂರು ನಾರಾಯಣ್ ಸರ್ ಏನಾರ ಫೋನ್ ಮಾಡಿದಾರಾ ರೈತ ಮುಖಂಡರು? ಬನ್ನೂರು ನಾರಾಯಣ ಅವರು ಏನು ಮಾಡಿಲ್ವಲ್ಲ. ಈಗ ಒಂಚೂರು ಹುಣೂರಿನಲ್ಲಿ ಒಂದು ರಿಪೋರ್ಟ್ ಮಾಡ್ಬೇಕಲ್ಲ ಅದು. ಅಲ್ಲಿ ಯಾವ ಭಾಗದಲ್ಲಿ ಹೇಳಿ? ಮತ್ತೀರಿ ಅವ್ನ ಕಾನ್ಫರೆನ್ಸ್ ಹಾಕ್ತೀರಿ, ಹಂಗೆ ಇರ್ತೀರಾ? ಹಾಕಿ. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ನಲ್ಲಿಯೇ ಇರಿ. आप जिस व्यक्ति से बात कर रहे हैं उसने आपकी कॉल को होल्ड पर रखा है. कृपया लाइन पर बने रहें. The person you are speaking with. Hello. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ನಲ್ಲಿಯೇ ಇರಿ. आप जिस व्यक्ति. ಹಲೋ ಹಲೋ ಇಲ್ಲಿ ಮಾತಾಡು. ಇವ್ರವ್ರ ನಮ್ಮ ಇವರು ರಿಪೋರ್ಟರು. ಸರ್ ನಮಸ್ಕಾರ. ಬಂದು ನಾಗರಾಜ್ ಅಂತ ಪ್ರೆಸ್ ರಿಪೋರ್ಟರ್. ಹೇಳಿ, ಏನಾಗಿದೆ? ನಾಗರಾಜ್ ಅವ್ರೆ, ಗೊತ್ತಲ್ಲ, ನಾವು ಹುಣಗನಹಳ್ಳಿ ಅವರು ಮೆಂಬರು. ಹೇಳಿ. ಅಲ್ಲಿ ಏನಾಗದ ಅಂದ್ರೆ, ಇದು 10 ಎಕರೆ ಜಮೀನು ಯಾರ್ದು? ಈ ರೈತರದು. ಅಲ್ಲಿ 106 ವರ್ಷದಿಂದ ಮಾಡ್ತಾ ಇದ್ರು. ಮೇನ್ ರೋಡ್ ನಮ್ಮ ನೀರಾಳ ಗೇಟ್ ಇಂದ ಒಳಗ್ ಬರ್ತಲ್ಲ. ಹೌದು. ಅಲ್ಲಿ ಏನಾಗದ ಅಂದ್ರೆ, ಇವ್ರು ಏಕಾಏಕಿ ಈಗ ಯಾರೋ ಇಲ್ಲಿ ಫ್ರೀಡಮ್ ಫೈಟರ್ ಕೊಟ್ಟಾರ ಅಂದ್ಬಿಟ್ಟು 10 ಎಕರೆ ಜಮೀನ್ಗ ಅವ್ರದ್ದು ಏನ್ ದಾಖಲಾತಿ ತಂದು ತೋರ್ಸೋಲ್ರು, ಏನಿಲ್ಲ. ಇವ್ರು ಬಂದು ಎಲ್ಲನೋ ತೆಂಗಿನ ಗಿಡ ಮರಗಳೆಲ್ಲ ಕಿತ್ತಾಕ್ಬಿಟ್ಟು ಇದಾಗಿ ಪೆನ್ಷನ್ ಹಾಕ್ತಾವ್ರ. ಪೆನ್ಷನ್ ಕಂಬ ಗಿಂಬ ಎಲ್ಲಾನು ರೈತರು ಸ್ವಲ್ಪ ಗಲಾಟೆ ಮಾಡಿ ಕಿತ್ತಾಕವ್ರ. ಅಲ್ಲ, ಯಾರು ಹಾಕ್ತಾ ಇರೋದು? ಯಾರು ಕಿತ್ತಾಕವ್ರೆ? ಈಗ ಅವ್ರ ಯಾರೋ ಫ್ರೀಡಮ್ ಫೈಟರ್ ಕೊಟ್ಟವ್ರ ಇಲ್ಲ 10 ಎಕರೆನ ಅಂದ್ಬಿಟ್ಟು ಮೇನ್ ರೋಡ್ಗೆ ಆ ಜಮೀನಿಗೆ ಬಂದವ್ರ. ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ನಮ್ಗ. ಅವ್ರ ಯಾರೋ ಪೊಲೀಸ್ ಕಂಪ್ಲೇಂಟ್ ಕೊಡಿ ಫಸ್ಟ್. ನೀವು ಆ ಭಾಗದ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಪೊಲೀಸ್ ನೋಡಿ ಸರ್, ಅಲ್ಲಿ ಏನಾಗದ, ಪೊಲೀಸ್ನವರು ಎಲ್ಲ ರೀಸರ್ ಬಂದು, ತಹಸೀಲ್ದಾರ್ ಬಂದನ, RI ಎಲ್ಲ ಬಂದವ್ರು, ಅವ್ರ ಪಾರ್ಟಿಗಳೆಲ್ಲ. ಆ ಸರ್ವೆ ನಂಬರ್ಲಿ 141 ಎಕರೆ ಅದ. 141 ಎಕರೆಲಿ ಇವರು ಬೇಕು ಅಂತ ಡಾಕ್ಯುಮೆಂಟ್ಸ್ ಕೊಡಲ್ರು, ಏನಿಲ್ಲ. ಇದೇ ಮೇನ್ ರೋಡ್ ಅಲ್ಲಿ ಇಲ್ಲಿ ಬರ್ಬೇಕು ನಮ್ಗ ಅಂದ್ಬಿಟ್ಟು ಇವ್ರಿಗೂ RTC ಹಕ್ಕುಪತ್ರ ಅವ. ಅವ್ರಿಗೆ ಅಷ್ಟು ಗೊತ್ತಿರಲ್ಲ. ಎದ್ಬಿಟ್ಟು ಯಾರು ಹುಡುಗರು ಕರ್ಕೊಂಡು ಬಂದ್ರೆ 50 ಸೀಟ್ ಒಟ್ಟಿಗೆ ನೀವು ಕರ್ಕೊಂಡ್ಬಂದು ಎಲ್ಲರಿಗೂ ಅದು ಇದು ಮಾಡಿ ಏನೋ ನಾವೆಲ್ಲ ಸ್ವಲ್ಪ ನಮ್ ಗಮನಕ್ಕೆ ಬಂದಿರ್ಲಿಲ್ಲ. ಊರವರೆಲ್ಲ ಸ್ವಲ್ಪ ಸಪೋರ್ಟ್ ಕೊಟ್ಟು ಈಗ ಸ್ಟಾಪ್ ಮಾಡ್ತೀವಿ ಕೆಲ್ಸನ. ಅದು ನೆನ್ನೆ ಒಬ್ಬರಲ್ಲ ವಕೀಲ್ ಕರ್ಸ್ಕೊಂಡು ನಮ್ಮ ಹುಡುಗ ರಾಜೇಶ ವಕೀಲರು ಕರ್ಸ್ಕೊಂಡು ಸ್ಟೇಷನ್ ಬರಕ್ ಹೇಳಿದ್ರು. ನೆನ್ನೆ ಇನ್ಸ್ಪೆಕ್ಟ್ರು ಸಿಗಲ್ಲ ಅಂದ್ಬಿಟ್ಟು ಸೋಮವಾರ ಬರಕ್ ಹೇಳೋಣ. CM ಪ್ರೋಗ್ರಾಮ್ ಇತ್ತು ಹೇಳಿ. ಅದಕ್ಕೆ ಈಗ ಸೋಮವಾರ ಅವ್ರು ಬರಕ್ ಹೇಳ್ತಾರೆ. ನಾನಲ್ಲಿ ಕುಮಾರಣ್ಣ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳಿದೀನಿ, ಕೆಲ್ಸ ಸ್ಟಾಪ್ ಮಾಡ್ಸಿ. ಇವ್ರು ಮಾತಾಡೋ ಗಂಟೆ ತೆಂಗಿನ ಗಿಡ ಎಲ್ಲ ಕಿತ್ತಾಕ್ಬಿಟ್ಟು ಪೆನ್ಷನ್ ಬೇಕಂದು ಈಗ 106 ವರ್ಷದಿಂದ ಇರೋದು ಉಪಯೋಗಿಸ್ತಾವ್ರ ಇವ್ರು. ಇಲ್ಲ ರೆಕಾರ್ಡ್ ಕೊಟ್ಟಿಲ್ಲ, ಏನಿಲ್ಲ. ಅದು ಸರ್ವೆ ನಂಬರ್ ಈಗ ಮೈಕ್ ಮಾರ್ಕೆಟೆಡ್ ಆಗಿ 87 ಸರ್ವೆ ನಂಬರ್. ಅದು 141 ಎಕರೆ ಅದ. 141 ಎಕರೆಲಿ ಒಂದೇ ಸರ್ವೆ ನಂಬರ್. ಆ ಸರ್ವೆ ನಂಬರ್ಲಿ 187ರಲ್ಲಿ 141 ಎಕರೆ ಅದ. ಇವ್ರು ಏನ್ ಮಾಡೋರ ಬಿಲ್ಲಲ್ಲಿ ಇವ್ರು ಕೊಟ್ಟಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಅವ್ನ್ ಯಾರೋ ಅವ್ನ್ಗ ಫ್ರೀಡಮ್ ಫೈಟರ್ಗ ಅವನ್ ತಿಂದವ ಪತ್ತ ಇಲ್ಲ. ಇವಾಗ ಅವ್ನ್ ನನ್ ಮೊಮ್ಮಂಗ ಅನ್ಕೊಂಡು ಯಾರೋ ಏನಾಗದೆ ಅಂದ್ರೆ ನಾಗರಸ, ಅಧಿಕಾರಿ ವರ್ಗನು ಸಪೋರ್ಟ್ ಆಗಿ ಇವ್ರಿಗೂ ಹಕ್ಕುಪತ್ರ RTC ಎಲ್ಲ ಅವೆ. ಆಮೇಲೆ ಹೆಚ್ಚಿನ ಸಪೋರ್ಟಿವ್ ಆಗಿ ಈಗ ಇವ್ರೀಗ 106 ವರ್ಷದಿಂದ ಅಲ್ಲೇ ಅವ್ರೆ. ಹಕ್ಕುಪತ್ರ ಇಬ್ರಿಗೂ ಕೊಡಕ್ ಸಾಧ್ಯನಾ? ಯಾವ್ದೇ ಕಾರಣಕ್ಕೂ ಇಲ್ಲ.
ಇದನ್ನ ಇವರು ಈಗ ರೆಕಾರ್ಡ್ಸ್ ಕೇಳಿದ್ರೆ ಅಲ್ಲಿ ತಾಲೂಕ್ ಆಫೀಸ್ಲೇ ರೆಕಾರ್ಡ್ಸ್ ಕೊಡ್ತಾ ಇಲ್ವಂತ ಇವ್ರಿಗೆ. ಯಾಕೆ ಇದ್ ಮಾಡ್ಬಿಟ್ಟಾರ ಅಧಿಕಾರಿಗಳು ಎಲ್ಲ ಸರ್. ಅಲ್ಲಿ ಏನಾಗದೆ ಮೇಲ್ಮಟ್ಟದಲ್ಲಿ ಅದು ದೊಡ್ಡ ಇಲ್ಲಿ ಒಂದೊಂದ್ ಎಕರೆ ಕೋಟಿ ಮೇಲ್ ಬಾಳ್ತಾವ. ಹೌದು ಹೇಳ್ತೀನಿ ಅವ್ರ ಏನ್ ಮಾಡೋರ, ಈ ಪ್ರೊಫೆಸರ್ ರಂಗಪ್ಪ ಇನ್ವಾಲ್ವ್ ಆಗವನ, ಅವ್ನ ಯಾರೋ ತಿಪ್ಪಸ್ವಾಮಿ ಇನ್ವಾಲ್ವ್ ಆಗವನ. ಏನ್ ಗೊತ್ತಾ, ಒಂದ್ ಅಪ್ಪಿಗೆ ಅವರು ಒಂದ್ 50 ಸೀಟಲ್ಲಿ ಮೈಸೂರಿಂದ ಎಲ್ಲಿಂದ ಹುಡುಗರು ಕಳಿಸ್ತಾರ. ಇಲ್ಲಿ ರೈತರ ಪಾಪ ನಿಮ್ದು ಕೊಡು ಅನ್ನೋದು ಇವ್ರ. ಇದು ಸರಿ ಇಲ್ಲ ಅನ್ನೋದು, ಡಾಕ್ಯುಮೆಂಟ್ ಸರಿ ಇಲ್ಲ, ನಿಮ್ ಪತ್ರ ನೀವು ಖಾತಾ ಮಾಡ್ಸ್ಕೊಂಡಿಲ್ಲ, ಕೋಡಿ ಮಾಡ್ಸ್ಕೊಂಡಿಲ್ಲ. ಇದೆಲ್ಲ ಇವ್ರಿಗೆ ದಂಡಿ ಹಾಕೊಂಡು ಈಗ ಕೊನೆಗೆ ಅನ್ಬೋದನ್ನ JCB ಕೆಲಸ ಮಾಡ್ಸಿದ ಗೇಟ್ ಹೊಡೆದ್ಬಿಟ್ಟು ಗಲಾಟೆ ಮಾಡಿ ಸ್ಟಾಪ್ ಮಾಡ್ಸಾರ ಊರಲ್ಲೆಲ್ಲ ಸೇರಿ. ನಾವು MLA ಅವ್ರ ಜೊತೆ ಮಾತಾಡೋದಂತ ಯಾರು ನೀವು ಬರ್ಬೇಡಿ ಸ್ಪಾಟ್ ಅಂದ್ಬಿಟ್ಟು ಇದ್ ಮಾಡೋರ ಸರ್. ಈಗ ಸ್ಟಾಪ್ ಆಗದ ಕೆಲ್ಸ. ಇದು ಹಿಂದೆಲ್ಲ ಗೊತ್ತಾಯ್ತಲ್ಲ ಅದು ಏನು ಅನ್ನೋದು ನಮ್ಗೆ ಸರಿಯಾಗಿ ಮಾಹಿತಿ ಇಲ್ಲ. ಇಲ್ಲ ಇನ್ನೆಲ್ಲ ಏನು ಅಂದ್ರೆ ಇವ್ರದ್ದು ಭೂಗಳ್ರು ಅಂತ ಒಂದೇ ಮಾತಾಡ್ ಗೊತ್ತಾಗ್ಬಿಡ್ತದೆ. ಅರ್ಥ ಆಯ್ತಾ? ಭೂಗಳ್ರು ಅಂತ ಒಂದೇ ಮಾತಾಡ್ ಗೊತ್ತಾಗುತ್ತೆ. ಹೇಳಿ. ನಾಗರಾಜ್ ಸರ್ ಇವ್ರದ್ದು ರೆಕಾರ್ಡ್ಸ್ ಎಲ್ಲ ನೋಡಿ, ಅದು ರೆಕಾರ್ಡ್ಸ್ ಇಬ್ರಿಗೂ ಏನಾರ ತಾಲೂಕ್ ಆಫೀಸ್ ಕೊಟ್ಟಿದ್ರೆ ಅದು ಕಾನೂನು ವಿವಾದಾತ್ಮಕ, ಕಾನೂನು ಬಗೆಹರಿಸ್ಕ ಬರ್ಬೇಕು. ಕಾನೂನು ಪ್ರಕಾರ ಇವ್ರು ಏಕಾಏಕಿ ಹೇಳಿ. ಅಲ್ಲಿ ಏನಾಗದ, ಇವ್ರದ್ದು 7 ಎಕರೆ ಅದಲ್ವಾ, ಯಾರ್ದು? ರೈತರಲ್ಲಿ 3 ಎಕರೆ ಮಾಡ್ತಾ ಇರ್ತಾರೆ. ಈ ರೈತರು 7 ಎಕರೆ ಅಲ್ಲಿ ಒಬ್ಬಂದ್ ಹೋಗಿಲ್ಲ. ಅಲ್ಲಿ 7 ಸೀಟ್ ಹೋಯ್ತಾರ ಜಮೀನು. ಅವರು ಏನಾಗದ ಅಲ್ಲಿ ಖರಾಬ್ ಲ್ಯಾಂಡ್, ಗೌರ್ಮೆಂಟ್ ಲ್ಯಾಂಡ್ ಇದ್ದವ ಏನೋ ಗೊತ್ತಿಲ್ಲ. ಇವ್ರು ಏನ್ ಮಾಡೋರ, ಖರಾಬ್ ಲ್ಯಾಂಡ್ ಎಲ್ಲ ರೈತರು ಅವನೊಂದ್ ಎಕರೆ ಇವ್ನ ಅರ್ಧ ಎಕರೆ ಹಿಂಗ್ ಮಾಡ್ಕತಿದ್ರು. ಅವ್ರ ಜಮೀನ್ ಜೊತೆಗ್ ಮಾಡ್ಕೊತಾರ. ಅವೆಲ್ಲಾನು ಏನ್ ಮಾಡ್ರ, ಇಲ್ಲೇ ಬರ್ತದ ನಿಮ್ದು ಹೋಗಲ್ಲ ಅನ್ನೋದು. ಈ ಕಡೆ ಅವ್ನ್ ಮಾಡಾದ್ಮೇಲೆ ಆ ಕಡೆ ಹೋಗುದು. ಅವಂದು ಹಂಗೆ ಮಾಡ್ಕೊಂಡಲ್ಲಿ ಖರಾಬ್ ಲ್ಯಾಂಡ್ ಎಷ್ಟಿದ್ದು ಆ ಸರ್ವೆ ನಂಬರ್ಲಿ ಅದು ಮಾಹಿತಿ ತಗೋಬೇಕು. ನಾವು ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ. ಅಲ್ಲಿ ಎಲ್ಲಿ ಕೊಡ್ತಾ ಇಲ್ಲ? ತಾಲೂಕ್ ಆಫೀಸ್ ಎಲ್ಲ ಗುರು ತಾಲೂಕ್ ಆಫೀಸ್ ಎಲ್ಲ ಲಾಕ್ ಮಾಡ್ಬಿಟ್ಟಾರ. ನಮ್ ಮೈಸೂರು ತಾಲೂಕ್ ಆಫೀಸಲ್ಲಿ ಕರೆಕ್ಟ್. ಮೈಸೂರು ಬರ್ತಾರೆ ಮೆಲಹಳ್ಳಿ ಪಂಚಾಯತಿ. ಹೌದು. ಏನ್ ಮಾಡೋರು ಎಲ್ಲ ಅಧಿಕಾರಿಗಳೆಲ್ಲ ಇನ್ವಾಲ್ವ್ ಆಗ್ಬಿಟ್ಟು ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ ರೈತರಿಗ.